ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು 59ನೇ CCH ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೀತು. ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ತುಂಬ ಕುತೂಹಲವಾದಂಥ ಕೇಸ್. ಸದ್ಯದ ಇವತ್ತಿನ ಅಪ್ಡೇಟ್ಸ್, ಪ್ರದೂಷ್ ಅವ್ರನ್ನ ಮಾಫಿ ಸಾಕ್ಷಿಯಾಗಿ ಕೋರ್ಟ್ ಪರಿಗಣಿಸಿದೆಯಾ ಅಂತ. ಇವತ್ತು ನೇರವಾಗಿ ಪ್ರದೂಷ್ ಅವರನ್ನು A14 ಆರೋಪಿ ಪ್ರದೂಷ್ ಅವ್ರನ್ನ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ನೀವು ಮಾಫಿ ಸಾಕ್ಷಿ ಆಗ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ಕೂಡ ಹಾಕಿದ್ದೀರಾ, ಅರ್ಜಿಯಲ್ಲಿ ಏನೆಲ್ಲ ಮಾಹಿತಿಗಳನ್ನು ದಾಖಲು ಮಾಡಿದ್ದೀರಿ, ಹಾಗಾದರೆ ನೀವು ಮಾಫಿ ಸಾಕ್ಷಿ ಆಗಲಿಕ್ಕೆ ತಯಾರಿದ್ದೀರಾ ಅನ್ನೋ ಥರದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ಪ್ರದೂಷ್ ಅವರ ಸಂಬಂಧವಾಗಿ ಇವತ್ತು ಜಡ್ಜ್ ಪ್ರಶ್ನೆ ಮಾಡಿದ್ರು. ಅದಕ್ಕೆ ನೇರವಾಗಿ ಪ್ರದೂಷ್ ಕೊಟ್ಟಂಥ ಉತ್ತರ ಏನು, ಜೊತೆಗೆ ಪ್ರಸನ್ನ ಕುಮಾರ್ ಅವರು ಇವತ್ತು ಬಹಳ ಅಚ್ಚರಿಯಾದಂಥ ಬೆಳವಣಿಗೆ ಕೋರ್ಟ್ನಲ್ಲಾಗಿದ್ದು, ಅವರೇ ಸ್ವತಃ SP ಪ್ರಸನ್ನ ಕುಮಾರ್ ಅವರು ಪ್ರದೂಷ್ ಅವರನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ರು. ಹಾಗಾದರೆ ಈ ನಿಗೂಢ ನಡೆ ಏನು, ಏನೆಲ್ಲ ಆಯಿತು ಅಂತ. ಜೊತೆಗೆ ಅಹ್ಮದ್ ಪಾಷಾ ಅವರು ದರ್ಶನ್ ಅವ್ರನ್ನ ಖುದ್ದು ಕೋರ್ಟ್ಗೆ ಹಾಜರುಪಡಿಸ್ಲಿಕ್ಕೆ ಅದರ ಸಂಬಂಧವಾಗೂ ಕೂಡ ಬಹಳಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಅದರ ಸಂಬಂಧವಾಗಿ ಏನಾಯಿತು, ಕೋರ್ಟ್ ಇವತ್ತು ದರ್ಶನ್ ಅವರ ಪರ ವಕೀಲರಿಗೆ ಏನು ಒಂದು ಕಿವಿ ಮಾತನ್ನು ಹೇಳಿತು, ದರ್ಶನ್ ಅವರಿಗೆ ಇವತ್ತು ಹಿನ್ನಡೆ ಆಯಿತಾ ಈ ಕೇಸ್ನಲ್ಲಿ ಅನ್ನೋ ಥರದ ಚರ್ಚೆ. ಹಾಗಾದರೆ ಡೀಟೇಲ್ಡ್ ಆಗಿ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ದರ್ಶನ್ ಅಭಿಮಾನಿಗಳು ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಈ ಕೇಸ್ನಲ್ಲಿ ದರ್ಶನ್ ಅವರಿಗೆ ಒಂದು ಪಾಸಿಟಿವ್ ವೈಬ್ಸ್ ಏನಾದರೂ ಸಿಗುತ್ತಾ, ಇದರಿಂದ ಅವರು ಪಾರಾಗ್ತಾರಾ, ನಿಜಕ್ಕೂ ಕೂಡ ಅವ್ರನ್ನ ಈ ಕೇಸ್ನಲ್ಲಿ ಹಾಕಿಸ್ಲಾಗ್ತಾ ಇದೆಯಾ, ಪ್ರದೂಷ್ ತಾನು ಇದರಿಂದ ಲಾಭವನ್ನು ಪಡೆದು ಕಾನೂನಾತ್ಮಕವಾದಂಥ ಲಾಭವನ್ನು ಪಡೆದು ಆತ ಪಾರಾಗ್ತಾ ಇದ್ದಾನಾ, ಸದ್ಯಕ್ಕೆ ಅಲ್ಲಿ ನಡೆದಿರ್ತಕ್ಕಂತಹ ಘಟನೆ ಏನು, ರೇಣುಕಾಸ್ವಾಮಿಯ ಮೇಲೆ ನಿಜಕ್ಕೂ ಕೂಡ ದರ್ಶನ್ ಹಲ್ಲೆ ಮಾಡಿದ್ರು ಅಂತ ಸುಳ್ಳು ಹೇಳಿ ಪ್ರದೂಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಇಲ್ಲಿ ಆತ ನುಣುಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಈ ಥರದ್ದು ಎಲ್ಲ ಚರ್ಚೆಗಳು ನಿಮಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪರ ವಕೀಲರು ಅಹ್ಮದ್ ಪಾಷಾ ಒಂದು ರೀತಿಯಾಗಿ ಕಾನೂನು ಚಾಣಾಕ್ಷ ಬ್ರಹ್ಮ ಅಂತಲೇ ಅವ್ರನ್ನ ಬಿಂಬಿಸಲಾಗ್ತಾ ಇತ್ತು. ಅವ್ರು ಈ ಕೇಸ್ನಲ್ಲಿ ದರ್ಶನ್ ಅವ್ರನ್ನ ಸೇವ್ ಮಾಡ್ತಾರೆ ಅಂತ ಬಹಳಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ನಾಗಪ್ರಸನ್ನ ಅವರಿದ್ದಂಥ ಏಕಸದಸ್ಯ ಪೀಠ ಪ್ರದೂಷ್ ಅವ್ರನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಾರ್ದು ಅಂತ ಹೈಕೋರ್ಟ್ ಮೆಟ್ಲೇರಿದಾಗ ಅವ್ರು ಕುಲ್ಲಂಕುಲ್ಲ ಹೇಳಿದ್ರು, ಪ್ರೊಸೀಜರ್ ನಡೀತಾ ಇದೆ, ಪ್ರೊಸೀಜರ್ ಪ್ರಕಾರ ಅವ್ರು ನಡೀಲಿ, ಅವ್ರಿನ್ನೂ ಕೂಡ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿಲ್ಲ, ನೀವು ಯಾಕೆ ಈಗಲೇ ಅವ್ರನ್ನ ತಿರಸ್ಕಾರ ಮಾಡಬೇಕು, ಪರಿಗಣಿಸಬಾರ್ದು ಅಂತ ಹೈಕೋರ್ಟ್ವರೆಗೂ ಬಂದಿದ್ದೀರಿ, ಅದು ನಡೆಯೋ ಹಾಗೆ ನಡೀಲಿ ಅನ್ನೋ ರೀತಿಯಾಗಿ ಒಂದು ಕಿವಿ ಮಾತನ್ನು ಕೂಡ ನಾಗಪ್ರಸನ್ನ ಅವರು ಹೇಳಿದ್ರು. ಒಟ್ಟಾರೆಯಾಗಿ ಹೈಕೋರ್ಟ್ನಲ್ಲಿ ಅವರಕ್ಕೆ ಒಂದು ಏನು ಮನವಿ ಮಾಡ್ಕೊಂಡು ಹೋಗಿದ್ರು ಅದು ರಿಜೆಕ್ಟ್ ಆಯಿತು. ಈಗ 59ನೇ CCH ಕೋರ್ಟ್ನಲ್ಲಿ ನೇರವಾಗಿ ಜಡ್ಜ್ ಅವರು ಪ್ರದೂಷ್ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಇವತ್ತು ಆಗಿದ್ದಿದ್ದು, ಓಕೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರಾ, ಎಲ್ಲ ಮಹತ್ವದ ದಾಖಲೆಗಳನ್ನು ಕೊಟ್ಟಿದ್ದೀರಾ ಅಂತ ಪ್ರಾಥಮಿಕ ವಿಚಾರಣೆ ಮಾಡ್ತಾರೆ. ಅದಕ್ಕೆ ಪ್ರದೂಷ್ ಅವರು ಏನು ಹಿಂದೆ ಸರ್ಕೊಳ್ಳೋದಿಲ್ಲ, ಹೌದು ಮೈಲಾರ್ಡ್, ನಾನು ಈಗ ನೇರವಾಗಿ ಮಾಫಿ ಸಾಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದೀನಿ, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಕೊಟ್ಟಿದ್ದೀನಿ, ದರ್ಶನ್ ವಿರುದ್ಧವಾಗಿ ನಾನು ಹೇಳಿಕೆಗಳನ್ನು ಕೊಡ್ತಾ ಇದ್ದೀನಿ ಅನ್ನೋ ಥರದಲ್ಲಿ ಅವರು ಜಡ್ಜ್ ಮುಂದೆ ಒಪ್ಕೊಂಡ್ರು. ಅದರ ಸಂಬಂಧವಾಗಿ SP ಪ್ರಸನ್ನ ಕುಮಾರ್ ಅವರು, ಅಂದರೆ ಪ್ರಾಸಿಕ್ಯೂಷನ್ ಪರ ವಕೀಲರು SP ಪ್ರಸನ್ನ ಕುಮಾರ್ ಅವರು ಜಡ್ಜ್ ಮುಂದೆ ಸದ್ಯದ ಮಟ್ಟಿಗೆ ಈಗ ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿ ಮತ್ತು ಆ ದಾಖಲೆಗಳ ಪ್ರಕಾರವಾಗಿ ಅವರನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯವಿಲ್ಲ ಮೈಲಾರ್ಡ್ ಅಂತ ಹೇಳಿ ಜಡ್ಜ್ಗೆ ಹೇಳ್ತಾರೆ. ನಿಮಗೆಲ್ರಿಗೂ ಕೂಡ ಸ್ವಲ್ಪ ಅಚ್ಚರಿ ಆಗ್ತಾ ಇರ್ಬೋದು ಯಾಕೆ ಅಂತ. ಆದರೆ ಅವ್ರು ಕೊಟ್ಟಿರ್ತಕ್ಕಂತಹ ಅರ್ಜಿಯಲ್ಲಿ ಇನ್ನಷ್ಟು ಮಾಹಿತಿಗಳ ಅಗತ್ಯ ಇದೆ. ಅವರು ಸಂಪೂರ್ಣವಾಗಿ ನಾನು ದರ್ಶನ ವಿರುದ್ಧವಾಗಿ ಏನೆಲ್ಲ ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ, ಜೊತೆಗೆ ಏನೆಲ್ಲ ಸಾಕ್ಷಿಗಳನ್ನು ಅಗತ್ಯ ದಾಖಲೆಗಳನ್ನು ಕೊಡ್ತಾ ಇದ್ದೀನಿ, ಏನೆಲ್ಲ ಡೀಟೇಲ್ಡ್ ಆಗಿ ಅಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು, ರೇಣುಕಾಸ್ವಾಮಿ ಕೃತ್ಯ ನಡೆದ ಜಾಗದಲ್ಲಿ ಏನೆಲ್ಲ ಆಯಿತು ಅನ್ನೋ ಎಲ್ಲ ಮಹತ್ವದ ದಾಖಲೆಗಳನ್ನು ಕೂಡ ರಿಟರ್ನಲ್ಲಿ ಬರೆದು ಕೊಡಬೇಕು. ಅವೆಲ್ಲವೂ ಕೂಡ ಇದ್ದಾಗ ಆ ಅರ್ಜಿಯಲ್ಲಿ ಅವೆಲ್ಲವೂ ಕೂಡ ಆ್ಯಡ್ ಆನ್ ಆಗಬೇಕು. ಅದಾದ ಮೇಲೆ ಅವ್ರನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಹುದು, ಅಲ್ಲಿವರೆಗೂ ಪರಿಗಣಿಸ್ಲಿಕ್ಕೆ ಸಾಧ್ಯವಿಲ್ಲ, ಇನ್ನಷ್ಟು ಮಾಹಿತಿಗಳ ಅಗತ್ಯ ಇದೆ ಅನ್ನೋ ರೀತಿಯಾಗಿ SP ಪ್ರಸನ್ನ ಕುಮಾರ್ ಅವರು ಜಡ್ಜ್ಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಇದು ಸದ್ಯದ ಮಟ್ಟಿಗೆ ಇವತ್ತಿನ ಕೇಸ್ನಲ್ಲಿ ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಾಗ ಆದಂಥ ಬೆಳವಣಿಗೆ. ಹಾಗಾದರೆ ಒಟ್ಟಾರೆಯಾಗಿ ದರ್ಶನ್ಗೆ ಕಂಟಕವಾಗ್ತಕ್ಕಂಥ ಪ್ರದೂಷ್ ಈಗ ಸಿದ್ಧನಿದ್ದಾನೆ ಸಾಕ್ಷಿಯನ್ನು ಕೊಡಲಿಕ್ಕೆ, ಸಂಪೂರ್ಣವಾದಂಥ ಅಚ್ಚರಿಯಾದಂಥ ಅಲ್ಲಿ ನಡೆದಂಥ ನಗ್ನ ಸತ್ಯಗಳನ್ನು ಹೇಳಲಿಕ್ಕೆ ತಯಾರಿದ್ದಾನೆ ಅನ್ನೋದು ಒಂದು ಕನ್ಫರ್ಮ್ ಆಯಿತು. ಇನ್ನು 3:30ಕ್ಕೆ ವಿಚಾರಣೆ ಬಂತು. ಇದೇ ಜಡ್ಜ್ ಇದೇ ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಹ್ಮದ್ ಪಾಷಾ ಅವರು ಖುದ್ದು ದರ್ಶನ್ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು ಅನ್ನೋ ಸಂಬಂಧವಾಗೂ ಕೂಡ
ಒಂದು ಮನವಿಯನ್ನು ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಕೋರ್ಟ್ನಲ್ಲೂ ಕೂಡ ತೀರ್ಮಾನ ನಡೀತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಯಾಕೆಂದರೆ ದರ್ಶನ್ ಅವ್ರನ್ನ ಖುದ್ದಾಗಿ ಕೋರ್ಟ್ಗೆ ಕರೆ ತರಲೇಬೇಕು, ಅವ್ರು ಇರಬೇಕು, ಅವರು ಮುಖಾಮುಖಿಯಲ್ಲೇ ನಾನು ವಿಚಾರಣೆ ನಡೀಬೇಕು. ಯಾಕೆಂದರೆ ಅವರು ಪರಪ್ಪನ ಅಗ್ರಹಾರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಟ್ರಯಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಸರಿ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ, ಅನೇಕ ಸಾಕ್ಷಿಗಳ ವಿಚಾರಣೆ ಬಂದಾಗ ಪಾಟಿ ಸವಾಲು ಹಾಕಬೇಕಾದ್ರೆ ಅವರು ಖುದ್ದಾಗಿ ಕೋರ್ಟ್ನಲ್ಲಿದ್ದರೆ ಏನಾದರೂ ಕೆಲವೊಂದು ಮಹತ್ವದ ಮಾಹಿತಿಗಳು ವಿಚಾರಣೆ ಆಗಬೇಕು ಅಥವಾ ಏನಾದರೂ ಅವರಿಂದ ಮಾಹಿತಿಗಳನ್ನು ಪಡೆದುಕೊಳ್ಬೇಕು ಅಂದರೆ ಅವ್ರನ್ನ ಕೋರ್ಟ್ಗೆ ಕರೆದುಕೊಂಡು ಬರಬೇಕು ಅಂತ. ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಈ ಹಿಂದೆಯೇ ಹೇಳಿಬಿಟ್ಟಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ ಇದೆ, ನೆಕ್ಸ್ಟ್ ಗಣೇಶನ ಹಬ್ಬ ಬರ್ತಾ ಇದೆ, ಜೊತೆಗೆ ಬಹಳಷ್ಟು ಹಬ್ಬಗಳೆಲ್ಲವೂ ಕೂಡ ಸರಣಿ ಹಬ್ಬಗಳು ಈ ತಿಂಗಳಿದೆ. ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಬಂದರೆ, ಈ ಹಿಂದೆಯೂ ಕೂಡ ಅವ್ರನ್ನ ಒಮ್ಮೆ ಕರೆದುಕೊಂಡು ಬರಲಾಗಿತ್ತು, ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಉಸಿರಾಡಲಿಕ್ಕೂ ಕೂಡ ಕಷ್ಟ ಸಾಧ್ಯವಿತ್ತು. ಅವ್ರು ಕೋರ್ಟ್ಗೆ ಬಂದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಹಾಗಾಗಿ ಅವ್ರನ್ನ ಕೋರ್ಟ್ಗೆ ಕರೆದುಕೊಂಡು ಬರಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಅವರು ಟ್ರಯಲ್ನಲ್ಲೇ ಎಲ್ಲವೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಎಲ್ಲ ಸಾಕ್ಷ್ಯದಾರರು ಕೂಡ ಪರಪ್ಪನ ಅಗ್ರಹಾರದಿಂದಲೇ ಕೋರ್ಟ್ನಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರಣೆಗಳನ್ನು ಗಮನಿಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಅವರು ಬಿಗ್ ಸೆಲೆಬ್ರಿಟಿ ಆಗಿರೋದ್ರಿಂದ ಅದು ಕೋರ್ಟ್ಗೆ ಕರೆದುಕೊಂಡು ಬರೋದು ಕಷ್ಟ ಆಗುತ್ತೆ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು ಪ್ರಸನ್ನ ಕುಮಾರ್ ಅವರು, SP ಪ್ರಸನ್ನ ಕುಮಾರ್ ಅವರು. ಅಹ್ಮದ್ ಪಾಷಾ ಅವರು ಕೂಡ ಭಾಳಷ್ಟು ರಿಕ್ವೆಸ್ಟ್ ಮಾಡಿಕೊಂಡಿದ್ರು, ನೀವು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವರಿಗಿರ್ತಕ್ಕಂಥ ಒಂದು ಹಕ್ಕು, ಅಂದರೆ ಮಾನವನ ಮೂಲಭೂತ ಹಕ್ಕುಗಳೇನೆಲ್ಲ ಇದೆ ಆ ಹಕ್ಕುಗಳಿಗೆ ಉಲ್ಲಂಘನೆ ಆಗಬಾರ್ದು. ದರ್ಶನ್ ಅವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವರಿಗೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಹಕ್ಕುಗಳು ಲಭ್ಯವಾಗಬೇಕು ಅನ್ನೋದನ್ನು ಕೂಡ ಅವರು ಕೋರ್ಟ್ಗೆ ಜಡ್ಜ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದರೆ ಕೋರ್ಟ್ ಅದೆಲ್ಲವನ್ನೂ ಕೂಡ ಪರಿಗಣಿಸಲಿಲ್ಲ, ಅದು ಕೂಡ ರಿಜೆಕ್ಟ್ ಆಯಿತು. ಈಗ ಅವ್ರನ್ನ ಖುದ್ದಾಗಿ ಕೋರ್ಟ್ಗೆ ಹಾಜರು ಪಡಿಸಬೇಕು ಅನ್ನೋ ಒಂದು ಏನು ವಿನಂತಿ ಇತ್ತಲ್ಲ, ಅದು ಫೇಲ್ ಆಯಿತು ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಬಹಳಷ್ಟು ಜನರಿಗೆ ಒಂದು ಕುತೂಹಲ ಇದೆ, ದರ್ಶನ್ ಫ್ಯಾನ್ಸ್ಗೂ ಕೂಡ ಆ ಥರದ ಒಂದು ಕುತೂಹಲ ಇರ್ಬೋದು. ಯಾಕೆ ದರ್ಶನ್ ಅವರು ಖುದ್ದಾಗಿ ಕೋರ್ಟ್ಗೆ ಹಾಜರಿರಬೇಕು? ಅವರು ಬಂದರೆ ದರ್ಶನ್ ಪರ ವಕೀಲರಿಗೆ ಏನು ಲಾಭ ಆಗುತ್ತೆ? ನಿಜಕ್ಕೂ ಕೂಡ ಈ ಕೇಸ್ನಲ್ಲಿ ಗೆಲ್ಲಬಹುದಾ ಅವರು? ದರ್ಶನ್ ಅವರು ಕೋರ್ಟ್ನಲ್ಲಿ ಹಾಜರಿದ್ದರೆ ಈ ಕೇಸ್ನಲ್ಲಿ ಅವ್ರು ಗೆಲ್ಲಲಿಕ್ಕೆ ಬಹಳಷ್ಟು ಸಾಧ್ಯತೆಗಳು ಇದೆಯಾ? ಈ ಥರದ ಒಂದಿಷ್ಟು ಕುತೂಹಲಗಳು ಸಹಜವಾಗಿದೆ. ಅಂದರೆ ಈ ವಿಡಿಯೋ ನೋಡ್ತಾ ಇರೋರು ಕೂಡ ಆಗ ಅನ್ನಿಸ್ತಾ ಇರ್ಬೋದು, ಯಾಕೆ ದರ್ಶನ್ ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಬರಬೇಕು, ವಿಚಾರಣೆ ನಡೀತಾ ಇದೆಯಲ್ಲ, ಟ್ರಯಲ್ಸ್ ನಡೀತಾ ಇದೆಯಲ್ಲ, ಅಹ್ಮದ್ ಪಾಷಾ ಅವರೇ ವಾದ ಮಾಡ್ಬೋದಲ್ಲ, ಸರಿಯಾಗಿ ಕ್ರಾಸ್ ಎಕ್ಸಾಮಿನ್ ಮಾಡ್ಬೋದಲ್ಲ, ಪ್ರತಿಯೊಂದು ಬಾರಿ ಏನಾದರೂ ಪಾಟಿ ಸವಾಲಿದ್ದರೆ ಸರಿಯಾಗಿ ಹಾಕ್ಬೋದಲ್ಲ, ಈ ಕೇಸ್ನಲ್ಲಿ ಗೆಲ್ಲಬಹುದಲ್ಲ ಅಂತ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳಿದ್ದಾವೆ. ಅದನ್ನು ನಾನು ಈ ಕಾನೂನಾತ್ಮಕ ಸಮಸ್ಯೆಗಳು ಅಂತ ಹೇಳಿ ಕರಿತೀನಿ. ಏನು ಸಮಸ್ಯೆ ಆಗುತ್ತೆ ಅಂತ, ಅವ್ರು ಯಾಕೆ ದರ್ಶನ್ ಅವರ ವಿಚಾರಣೆ ಖುದ್ದಾಗಿ ಕೋರ್ಟ್ ಹಾಲ್ನಲ್ಲಿ ಅವರು ಹಾಜರು ಇರೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಮೊದಲನೇದಾಗಿ ತ್ವರಿತ ವಕೀಲರ ಸಮಾಲೋಚನೆ ಅಗತ್ಯವಾಗಿರುತ್ತೆ. ಅಂದರೆ ನಿಮಗೆ ಕೋರ್ಟ್ ಕಲಾಪ ನಡೀತಾ ಇರುತ್ತಲ್ಲ, ಆವಾಗ ವಕೀಲರಿಗೇನಾದರೂ ತಕ್ಷಣವೇ ರಹಸ್ಯ ಮಾಹಿತಿ ನೀಡಬೇಕು ಅಂದರೆ ದರ್ಶನ್ ಅವರು ಕೋರ್ಟ್ ಹಾಲ್ನಲ್ಲಿದ್ದರೆ ಅದೆಲ್ಲವೂ ಕೂಡ ಸಾಧ್ಯ. ನಿಮಗೆ ಅವರು ಎಲ್ಲೋ ಪರಪ್ಪನ ಅಗ್ರಹಾರದ ಯಾವುದೋ ಬ್ಯಾರಕ್ನಲ್ಲಿ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಟೆಂಡ್ ಆಗಬೇಕಾದ್ರೆ ಒಂದು ರೀತಿಯಾಗಿ ಸರಿಯಾದಂಥ ಸಮರ್ಪಕ ವಾಯ್ಸ್ ಕೇಳ್ತಾ ಇರೋದಿಲ್ಲ. ಜಡ್ಜ್ ಅವ್ರನ್ನ ಮತ್ತೆ ಮರುಪ್ರಶ್ನೆ ಹಾಕಬೇಕು ಅಂದ್ರೆ ಸಮಸ್ಯೆ ಆಗುತ್ತೆ. ಸರಿಯಾಗಿ ಒಂದು ರೀತಿಯಾಗಿ ನೆಟ್ವರ್ಕ್ ಸಮಸ್ಯೆಗಳಿದ್ದರೂ ಕೂಡ ಅವ್ರಿಗೇನು ಕೋರ್ಟ್ನಲ್ಲಿ ಏನು ವಿಚಾರಣೆ ನಡೀತಾ ಇದೆ ಸರಿಯಾಗಿ ಗೊತ್ತಾಗೋದಿಲ್ಲ. ಆದರೆ ಖುದ್ದಾಗಿ ಅವ್ರೇನಾದರೂ ಕೋರ್ಟ್ ಹಾಲ್ನಲ್ಲಿದ್ದರೆ ಅವರ ಪರ ವಕೀಲರಿಗೆ ಏನಾದರೂ ಸುಳಿವುಗಳನ್ನು ಕೊಡ್ಬೋದು, ಮತ್ತು ಮುಕ್ತವಾಗಿ ಸಮಾಲೋಚನೆ ನಡೆಸ್ಬೋದು ಅನ್ನೋ ಕಾರಣಕ್ಕೆ. ಇನ್ನು ಮುಖಾಮುಖಿ ನ್ಯಾಯದ ಹಕ್ಕು, ಅಂದರೆ ತನ್ನ ವಿರುದ್ಧ ಸಾಕ್ಷಿ ಹೇಳೋರನ್ನ ನೇರವಾಗಿ ಮುಖಾಮುಖಿಯಾಗಿ ನೋಡುವ ಸಂವಿಧಾನಬದ್ಧ ಹಕ್ಕು ಸಿಕ್ಕಂಗಾಗುತ್ತೆ ದರ್ಶನ್ಗೆ ಅಂತ. ಇನ್ನು ಭೌತಿಕ ಪುರಾವೆಗಳ ಮರುಪರಿಶೀಲನೆ ಮತ್ತು ಪರಿಶೀಲನೆ ಮಾಡ್ಬೋದು. ಈ ಕೃತ್ಯಕ್ಕೆ ಬಳಸಿದಂಥ ಆಯುಧ ತೋರಿಸ್ತಾ ಇರ್ತಾರೆ, ದಾಖಲೆಗಳನ್ನು ತೋರಿಸ್ತಾ ಇರ್ತಾರೆ, ಕಣ್ಣಾರೆ ನೋಡ್ಬೋದು ಅಂತ. ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಸಿಗುತ್ತೆ. ಇನ್ನು ನ್ಯಾಯಾಧೀಶರ ಮುಂದೆ ನೇರವಾಗಿ ಹೇಳಿಕೆ ಹೇಳ್ಬೋದು. ಅಂದರೆ ನೋಡಿ, ಸೆಕ್ಷನ್ 313ರ ಅಡಿಯಲ್ಲಿ ಜಡ್ಜ್ ಕೇಳೋ ಪ್ರಶ್ನೆಗಳಿಗೆ ಸ್ವತಃ ಕೋರ್ಟ್ನಲ್ಲೇ ನಿಂತ್ಕೊಂಡು ಉತ್ತರ ಕೊಡ್ಬೋದು. ಒಂದು ಕ್ಲಾರಿಟಿ ಇರುತ್ತೆ, ಮುಖಾಮುಖಿ ಇರುತ್ತೆ ಅಂತ. ಅಂದರೆ ನೈಜ ಕಲಾಪ, ಕೋರ್ಟ್ ಕಲಾಪವನ್ನು ಅವರು ಗ್ರಹಿಸಬಹುದು, ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಸೂಕ್ಷ್ಮವಾಗಿ ನೋಡ್ಬೋದು. ಇದೆಲ್ಲವೂ ಕೂಡ ಮತ್ತು ತಂತ್ರಜ್ಞಾನದ ದೋಷ, ನಾನು ಹೇಳಿದ್ದೀನಿ ಟೆಕ್ನಿಕಲ್ ಪ್ರಾಬ್ಲಮ್ ಏನೇನಾಗುತ್ತೆ ಅಂತ. ಅವರು ಎಲ್ಲೋ ಬ್ಯಾರಕ್ನಲ್ಲಿ ಕೂತ್ಕೊಂಡ್ರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅಂತ. ಒಟ್ಟಾರೆಯಾಗಿ ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ವಿಚಾರಣೆ ವೇಳೆ ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನು ಕೋರ್ಟ್ ಕರೆಸಿ ವಿಚಾರಣೆ ನಡೆಸುತ್ತೆ. ಈ ಸಂದರ್ಭದಲ್ಲಿ ಸಾಕ್ಷಿ ಸುಳ್ಳು ಹೇಳ್ತಾ ಇದ್ದಾನೋ ಇಲ್ವೋ ಪ್ರತಿಯೊಂದು ದರ್ಶನ್ಗೆ ಗೊತ್ತಾಗುತ್ತೆ. ಅದೆಲ್ಲವೂ ಕೂಡ ಹಾವಭಾವಗಳಿಂದಲೇ ಒಬ್ಬ ಸಾಕ್ಷ್ಯಾಧಾರ ಹೇಳ್ತಾ ಇರಬೇಕಾದ್ರೆ ಆತನ ಹಾವಭಾವ ದರ್ಶನ್ ಗೊತ್ತಾಗ್ತದೆ, ಏನು ಹೇಳ್ತಾ ಇದ್ದಾನೆ ಏನು ಹೇಳ್ತಾ ಇಲ್ಲ. ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಅದನ್ನು ತಮ್ಮ ಪರ ವಕೀಲರಿಗೆ ಹೇಳ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ರಹಸ್ಯ ಮತ್ತು
ತಕ್ಷಣದ ಸಮಾಲೋಚನೆ ಸಾಧ್ಯ. ಇನ್ನು ನಾನು ಸಾಕ್ಷ್ಯಗಳು ಮತ್ತು ದಾಖಲೆಗಳ ನೇರ ಪರಿಶೀಲನೆಯನ್ನು ದರ್ಶನ್ ಅವರು ಮಾಡ್ಬೋದು. ಮತ್ತು ಮುಖಾಮುಖಿಯಾಗಿ ರೈಟ್ ಟು ಕಾನ್ಫ್ರಂಟೇಷನ್ ಅಂತ ಹೇಳಿ ಕರಿತೀವಿ, ಅಂದರೆ ಮುಖಾಮುಖಿ ನ್ಯಾಯದ ತತ್ವ, ಅದೆಲ್ಲವೂ ಕೂಡ ಆಗುತ್ತೆ. ನೋಡಿ, ದರ್ಶನ್ಗೆ ಈ ಕೇಸ್ನಲ್ಲಿ ಎಲ್ಲವೂ ಕೂಡ ಹಿನ್ನಡೆ ಆಗ್ತಾ ಇರೋದು. ಒಂದು ಸುಪ್ರೀಂ ಕೋರ್ಟ್ಗೆ ಹೋದರೆ ಅಲ್ಲೂ ಕೂಡ ಅವರು ಹಿನ್ನಡೆ ಆಗ್ತಾ ಇರೋದು. ಇನ್ನು ಕರ್ನಾಟಕದಲ್ಲೂ ಕೂಡ ಹೈಕೋರ್ಟ್ ಮೆಟ್ಲೇರಿದ್ರೂ ಕೂಡ ಅವ್ರಿಗೆ ಅದರಿಂದ ನ್ಯಾಯ ಕೂಡ ಸಿಗ್ತಾ ಇಲ್ಲ. ಯಾಕೆಂದರೆ ಕುಲ್ಲಂಕುಲ್ಲ ಹೇಳಿಬಿಟ್ಟಿದೆ. ನಾನು ಇದರಿಂದ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ತಿಲ್ಲ, ಕೋರ್ಟ್ ಪ್ರೊಸೀಜರ್ ಅಂತ ಒಂದಿದೆ, ಆ ಪ್ರೊಸೀಜರ್ ಪ್ರಕಾರವೇ ಹೋಗಬೇಕು ಅಂತ ಜಡ್ಜ್ ಕೂಡ ಹೇಳಿರೋದು. ಇನ್ನು 59ನೇ CCH ಕೋರ್ಟ್ನಲ್ಲೂ ಕೂಡ ಅವರ ಪರ ವಕೀಲರವ್ರನ್ನ ಕೋರ್ಟ್ಗೆ ಕರೆತರೋ ಪ್ರಯತ್ನಗಳನ್ನು ಭಾರಿ ಅರಸಾಹಸ ಮಾಡ್ತಾ ಇದ್ದಾರೆ. ಬಟ್ ದರ್ಶನ್ ಅವ್ರ ಕೋರ್ಟ್ಗೆ ಬಂದರೆ ಏನೆಲ್ಲ ಆಗುತ್ತೆ, ಅವ್ರ ಫ್ಯಾನ್ಸ್ಗಳು, ನೀವು ಆ ಫ್ಯಾನ್ಸ್ ಕ್ರೇಜ್ ನೋಡಿದಿರಲ್ಲ, ಕೋರ್ಟ್ಗೆ ತಕ್ಷಣ ಬರೀ ಇವತ್ತು ಏನೆಲ್ಲ ಆಗ್ತಾಯಿದೆ ಅಪ್ಡೇಟ್ ತಿಳ್ಕೊಂಡು ಎಲ್ಲರೂ ಕೂಡ ನುಗ್ಗು ಬಿಡ್ತಾರೆ. ಅದು ಸುಮ್ಮನೆ ಸಮಸ್ಯೆಗಳು ಅಂತಲೇ ಕೋರ್ಟೇ ಈ ರೀತಿಯಾದಂಥ ಜಡ್ಜ್ಮೆಂಟ್ನ ಕೊಟ್ಟಿರೋದು. ಹಾಗಾಗಿ ಅವ್ರು ಕೋರ್ಟ್ಗೆ ಕರೆತರೋ ಸಾಧ್ಯತೆಗಳೆಲ್ಲವೂ ಕೂಡ ಈಗ ನಿಂತು ಹೋಗಿದೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇದಿಷ್ಟು ಸದ್ಯದ ಅಪ್ಡೇಟ್ಸ್. ಆದರೆ ಪ್ರದೂಷ್ ಮಾತ್ರ ದರ್ಶನ್ಗೆ ಈ ಕೇಸ್ನಲ್ಲಿ ನೇರವಾಗಿ ಪ್ರಾಬ್ಲಮ್ ಆಗಬಹುದು. ಒಂದು ಕಡೆ ರತ್ನಪ್ರಭಾ ಅವರು, ರೇಣುಕಾಸ್ವಾಮಿಯವರ ತಾಯಿಯವರು ಒಂದು ಸ್ವಲ್ಪ ಉಲ್ಟಾ ಸೀದಾ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ಕೇಸ್ನಲ್ಲಿ ಹಿನ್ನಡೆ ಕೂಡ ಆಗ್ತಾ ಇದೆ. ಆದರೆ ಮಾಫಿ ಸಾಕ್ಷಿಯಾಗಿರ್ತಕ್ಕಂಥ ಪ್ರದೂಷ್ ಈ ಕೇಸ್ನಲ್ಲಿ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಣಸಿಗ್ತಾ ಇದೆ. ದರ್ಶನ್ ಕೇಸ್ನಲ್ಲಿ ಗೆಲ್ಲಿಕ್ಕೆ ನೋಡೋಣ, ಈ ಕೇಸ್ನಲ್ಲಿ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಅಪ್ಡೇಟ್ಸ್ಗಳು ಸಿಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಮುಂದಿನ ವಿಡಿಯೋ ಸಮೇತವಾಗಿ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.